ಯಾವ ಊರು ಇದು? ದೊಡ್ಡಬಳ್ಳಾಪುರ ಇದು. ದೊಡ್ಡಬಳ್ಳಾಪುರ ಅಲ್ವಾ? ಹಾ ಹೈಕೋರ್ಟ್ ವಕೀಲರು. ಹೈಕೋರ್ಟ್ ವಕೀಲರು. ಓಕೆ, ಸಂತೋಷ. ಇದು ಎಷ್ಟು ದಿನ ಸರ್ ಕಟ್ಟಿದ್ದು? ಅಪ್ಪಾಜಿ ಕಟ್ಟಿದ್ರ, ನೀವು ಕಟ್ಟಿದ್ರ? ನಾನೇ ಸರ್. ಆಲ್ಮೋಸ್ಟ್ ಇವಾಗ 19ರಲ್ಲಿ ಗುರುಪ್ರವೇಶ ಮಾಡಿದ್ದು 6 ವರ್ಷ. ಈ ಬೆಂಗಳೂರಲ್ಲ ನೀವು? ಬೆಂಗಳೂರು ಆಫೀಸ್ ಎಲ್ಲ ಬೆಂಗಳೂರೇ. ನೀವೇನ್ ಜಸ್ಟ್ ಬಂದು ಹೋಗೋದು? ಸಾಹೇಬ್ರು ಮಳೆ ತಗೊಂಡ್ ಬಂದಿದ್ದಾರೆ. ಅಯ್ಯೋ ದೇವರೇ ಪರಮಾತ್ಮ, ಏನಮ್ಮ ಇಟ್ಕೊಮ್ಮ. ಪರಮಾತ್ಮ ತಾಯಿ, ಅಮ್ಮ ಮಗಳೇ. ನಮ್ ಸಾಹೇಬ್ರ ನಾವು ಮಾತಾಡೋಣ ಸ್ವಲ್ಪ, 2 ನಿಮಿಷ. ಯಾವ ಊರು ಇದು? ದೊಡ್ಡಬಳ್ಳಾಪುರ ಇದು. ದೊಡ್ಡಬಳ್ಳಾಪುರ ಅಲ್ವಾ? ಹಾ ಹೈಕೋರ್ಟ್ ವಕೀಲರು. ಹೈಕೋರ್ಟ್ ವಕೀಲರು. ಓಕೆ, ಸಂತೋಷ. ಇದು ಎಷ್ಟು ದಿನ ಸರ್ ಕಟ್ಟಿದ್ದು? ಅಪ್ಪಾಜಿ ಕಟ್ಟಿದ್ರ, ನೀವು ಕಟ್ಟಿದ್ರ? ನಾನೇ ಸರ್. ಆಲ್ಮೋಸ್ಟ್ ಇವಾಗ 19ರಲ್ಲಿ ಗುರುಪ್ರವೇಶ ಮಾಡಿದ್ದು 6 ವರ್ಷ. ಈ ಬೆಂಗಳೂರಲ್ಲ ನೀವು? ಬೆಂಗಳೂರು ಆಫೀಸ್ ಎಲ್ಲ ಬೆಂಗಳೂರೇ. ನೀವೇನ್ ಜಸ್ಟ್ ಬಂದು ಹೋಗೋದು? ಸಂತೋಷ. ಓಕೆ, ನೋಡಿ ಬರ್ದಂಗ್ಲೆ ಮಳೆ ಸ್ಟಾರ್ಟ್ ಆಯ್ತು ಅಲ್ವಾ? ಏನು ಇದೇನ್ ಮಾಡುತ್ತೆ ಅಂದ್ರೆ ಇದು, ಓಕೆ ಬಾಪ ನೋಡಿ, ಅಮ್ಮ ಸೇಫ್ಟಿಗೆ ಅಂತ ತಕೊಂಡಿರ್ತೀವಲ್ವಾ? ಸೇಫ್ಟಿಗೆ ಅಂತ ತಕೊಂಡಿರ್ತೀವಿ. ಇದೆಲ್ಲ ನಿಮ್ ತಲೆ ಮೇಲೆ ಒಂದು ಕಲ್ಲು ಹಾಕದಂಗೆ ನಾವೇನೋ ಹಾಕೊಂಡೆ ಸೇಫ್ಟಿಗೆ ಅಂತ ತಕೊಂಡಿರ್ತೀವಿ. ಮತ್ತೆ ನಿಮ್ಮ ಆರೋಗ್ಯದ ಮೇಲೆ ಇದು ಪ್ಲಸ್ ಫೈನಾನ್ಷಿಯಲಿ ಮೇಲೆ ವ್ಯತ್ಯಾಸ ಆಗುತ್ತೆ. ಅರ್ಥ ಆಯ್ತಾ ಅಲ್ವಾ? ಇದು ಇಮ್ಮಿಡಿಯೇಟ್ ಆಗಿ ಟೋಟಲ್ ಆಗಿ ಇದೆಲ್ಲ ತೆಗಿಸಿ ಹಾಕಿ ಫುಲ್ ಓಪನ್ ಮಾಡಿಸಿ, ಇದನ್ನ ಫುಲ್ ಫ್ರೀ ಮಾಡ್ಬಿಡಿ. ಇದು ಮಳೆ ಬಂದ್ರೆ ಟೋಟಲ್ ಒಳಗ್ ಬೀಳ್ತಾವಲ್ವಾ ಈಗ, ಹಾಗೆ ಟೋಟಲ್ ಇಲ್ಲಿಂದ ಇದು ಓಪನ್ ಆಗಲಿ, ಕಟ್ ಆಗಲಿ. ಒಂದು ಗಂಡ್ ಮಗ ಬಹಳ ಬುದ್ಧಿವಂತ ಆಗಬೇಕು, ಬಹಳ ದೊಡ್ಡದಾಗಿ ಇನ್ನು ಮುಂದುವರಿಬೇಕು. ನಿಮಗಿಂತ ಮುಂದುವರಿಬೇಕು. ನೀವು ಮುಂದುವರಿ ಬಿಡ್ರಿ, ನಮ್ಮದು ಮುಗೀತೀಗ, ಮಕ್ಕಳದಲ್ವಾ? ಅವ್ರಿಗೋಸ್ಕರ ಎಲ್ಲ ಮಾಡೋದು. ಸೊ ಹಾಗಾಗಿ ನಾನು ಹೇಳೋದು, ಇರೋದನ್ನೇ ಕೆಡಿಸ್ಕೋಬೇಕು. ನನಗೆ 2 ಕೈ ಇದೆ, 2 ಕೈ ಬಳಸ್ಕೋಬೇಕು. 2 ಕೈ ಬಳಸ್ಕೋಬೇಕಂದ್ರೆ ಗ್ರಿಲ್ ತಗೊಳಾಗ್ಬೇಕು. ಅನ್ಕೊಂಡೆ ಸರ್, ಅವತ್ತೇ ಒಂದ್ಸಾರಿ ನಮ್ಗೆ ಅದೇ ಇಬ್ರಿಗೂ ಅದೇ ಡೌಟ್ ಬಂತು. ನಿಜವಾಗ್ಲೂ ನೋಡಿ, ಒಂದೊಂದ್ಸರಿ ಡೌಟ್ ಹೆಂಗ್ ಬರುತ್ತೆ, ದೈವಾಂಶ ಅದು. ಈಗ ನೋಡಿ, ಇದು ಇಷ್ಟು ಅಂದ್ರೆ ನಾವೇನಂದ್ರೆ ಇಲ್ಲಿ ಇವರು ಒಬ್ಬೊಬ್ಬರೇ ಇರ್ತಾರೆ ಅಂತ ಹೇಳಿ ಗ್ರಿಲ್ ಸೇಫ್ಟಿ ಇರ್ಲಿ ಇದನ್ನ ತೆಗೀರಿ, ಯಾರು ಬರಲಿಲ್ಲ ಗ್ರಿಲ್ಗೆ. ಅದನ್ನ ಬರ್ಕೊಡ್ತೇನೆ. ನೀವ್ ಯಾವಾಗ ಬರ್ತಾರ ಗೊತ್ತಾ? ಅದೊಂದು ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ಗೇಟ್ ಓಪನ್ ಮಾಡಿ. ಕಾಮನ್ ಕಳ್ತನ ಆಗತ್ತೆ ಅಂತ ತೊಂದ್ರೆ ಏನಿಲ್ಲ. ಸೊ ನಾನು ಹೇಳೋದು ಇಷ್ಟೇನೆ, ಆಯಾ ಸ್ಥಾನ ಬಲದ ಆಧಾರದ ಮೇಲೆ ಆಗ್ತಿರುತ್ತೆ. ನೀವೇನು ಮಾಡ್ಬೇಡಿ, ರಿಯಾಕ್ಷನ್ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಕ್ಲಿಯರ್ ಮಾಡಿ, ಕ್ಲಿಯರ್ ಎಲ್ಲಿವರೆಗೂ ಮಾಡಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದು ಮಾತ್ರ ಅಷ್ಟೇ, ಆ ಕಡೆ ನಿಲ್ವಲ್ಲ, ಸಿಂಪಲ್. 2 ಮುಚ್ಕೊಂಡಂಗಾಗಿದೆ. 2 ಮುಚ್ಚಿದ್ರೆ ಏನಾಗುತ್ತೆ ಪಾಪ? ಎಲ್ಲೂ ನೀವು ಸ್ಪೀಡ್ ಆಗಿದ್ದೀರಿ, ಬ್ರೇಕ್ ಹಾಕೊಂಡಿದ್ದೀರಿ. ಹಾಕ್ಸ್ಬೋದು. ನೀವು ಸೇಫ್ಟಿ ಬೇಕಲ್ವಾ ನಮ್ಗೆ? ಅದೇ ಗ್ರಿಲ್ ನ ಟೋಟಲ್ ಆಗಿ ಇಲ್ಲ ಹಾಕ್ಸಿ. ಏನು ತೊಂದ್ರೆ ಏನಿಲ್ಲ, ಫಸ್ಟ್ ಕ್ಲಾಸ್. ಹಾಗಂತ ನಾನು ಹೇಳೋದು, ಇಲ್ಲಿ ಗ್ರಿಲ್ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡಬೇಡಿ, ಗೇಟ್ ಕೊಡಬೇಡಿ. ಇಲ್ಲಿ ಮಿಸ್ಟೇಕ್ ಏನಾಗತ್ತಂದ್ರೆ, ಇಲ್ಲಿ ಇದು ಕೊಡಬಹುದು, ಗ್ರಿಲ್ ಕೊಡಬಹುದು, ಕ್ಲೋಸ್ ಇರ್ಬೇಕು. ಟೋಟಲ್ ಎಂಟ್ರಿ ನಾನು ಎಲ್ಲಿಂದ ಬರ್ಬೇಕು, ಆ ಕಡೆಯಿಂದನೇ ಬರ್ಬೇಕು ನಮ್ಗೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿಂದನೇ ಬರ್ಬೇಕು, ಎಂಟ್ರಿ ಆಗಬೇಕು ಒಳಗಡೆ. ಇದು ನಿಂಗೆ ಹೋಗಿ ಆ ಕಡೆಕಮ್ಮ. ಇಲ್ಲಿ ನೋಡಿ, ನಾನು ಹಿಂಗ್ ಹೋದ ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬಿಡಿ ಕಾಂಪೌಂಡ್ ನಲ್ಲಿ. ಇದು ಕ್ಲೋಸ್ ಆಗ್ಬೇಕು, ಇದು ಕ್ಲೋಸ್ ಆಗ್ಬೇಕು. ಸರಿಮ್ಮ, ಅಲ್ಲಿವರೆಗೂ ಹೋಗ್ಬೋದು ನೀವು. ನೀವು ಹೋಗಿ, ಅವರು ಹೋಗಿ, ಯಾರು ನಮ್ ಸಂಬಂಧ ಇಲ್ಲ. ಈ ಬಗ್ಗೆ ಓಡಾಡಿ, ಅಂದ್ರೆ ಇದು ಕ್ಲೋಸ್ ಆಗ್ಬಿಡ್ಬೇಕು. 3 ಫೀಟ್ ವಾಲ್ ಕಟ್ಕೊಂಡ್ಬಿಡಿ. ನೋಡಿ, ಅರ್ಥ ಮಾಡ್ಕೊಳ್ಳಿ, 3 ಫೀಟ್ ವಾಲ್ ಕಟ್ಕೊಂಡ್ಬಿಡಿ, ಗ್ರಿಲ್ ಹಾಕೊಂಡ್ಬಿಡಿ. ಅರ್ಥ ಆಯ್ತಾ? ಇದೇನಿದೆ ಸೇಮ್ ಆಸ್ ಇಟ್ ಈಸ್ ಇದೇ ತರ ಕಟ್ಬಿಟ್ಟು ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ರೆ ಹಾಕೊಳ್ಳಿ. ನಾನು ಬೇಡ ಅಂತೀನಾ? ಹಾಕೊಳ್ಳಿ, ಫಸ್ಟ್ ಕ್ಲಾಸ್. ಡಿಸೈನ್ ಇದಕ್ಕೆ ಬರ್ತದಲ್ಲ, ಅದನ್ನ ಜಸ್ಟ್ ಜೋಡಿಸ್ಕೊಂಡು ಹೋಗಿ ಅಲ್ಲಿಂದ ಅಲ್ಲಿ ಗ್ರಿಲ್ ಕೊಟ್ಬಿಟ್ರೆ ಆಗೋದು ಅಷ್ಟೇ. ಫಸ್ಟ್ ಕ್ಲಾಸ್ ಅಲ್ವಾ? ನೋಡಿ, ಇದನ್ನು ಕ್ಲೋಸ್ ಮಾಡಿದ್ರೆ ಅವಾಗ ಇದನ್ನು ಕ್ಲೋಸ್ ಮಾಡ್ಬೇಕು.
ಇದನ್ನ ನಾವ್ ಇಲ್ಲಿ ಅನ್ಕೊಂಡಿದ್ವಿ. ಒಂದ್ ನಿಮಿಷ ನಮ್ಮ ಮನೆ ಇದೆಯಲ್ಲ ವಾಲ್ ಇದು ಆತಲ್ಲ, ವಾಲ್ ಎಲ್ಲಿದೆ ನಮ್ದು? ಇಲ್ಲಿ ವಾಲಿಗೆ ಸರಿಯಾಗಿ ನಮ್ಗೆ ಇದು ವಾಲ್ ಬರುತ್ತೆ. ಇದೆ ಪಿಲ್ಲರ್ ಅಲ್ವಾ? ಇದು ವಾಲ್ ಅಲ್ಲ, ಇದು ಎಕ್ಸ್ಟ್ರಾ ಸುಮ್ಮನೆ ಫಿಟ್ಟಿಂಗ್, ಇದು ಎಕ್ಸ್ಟ್ರಾ ಇದೆ. ಇದಕ್ಕೋಸ್ಕರ ಪೈಪ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಬಾಕ್ಸ್ ಮಾಡಿದ್ರು. ಎಸ್, ಆ ಬಾಕ್ಸ್ ಮಾಡಿದ್ರಲ್ವಾ, ಇದ್ರ ಲೆವೆಲ್ ಇದೆಯಲ್ವಾ? ಯಾವ್ದು ಇಲ್ಲ, ಇದು ಮುಂದೆ ಬಂದಿದೆ. ಹಾ ಅದು ಪಿಲ್ಲರ್ ತಗೊಂಡಿದ್ದೀವಿ. ಸರಿ, ಯಾವುದೇ ಕಾರಣಕ್ಕೆ ಎಕ್ಸ್ಟೆಂಡ್ ಆಗೋದು ಬೇಡ, ಎಲ್ಲಾನು ಒಂದೇ ಲೆವೆಲ್ಗೆ ಬರ್ಲಿ. ಇದನ್ನ ಡಮ್ಮಿ ಆಗಾದ್ರೂ ಆ ಒಂದ್ ಇದಕ್ ಮಾಡಿ ಬಿಡ್ತು. ಅಂದ್ರೆ ಇಲ್ಲಿವರೆಗೂ ನೀವ್ ಹೇಳೋದು ಇಲ್ಲಿವರೆಗೂ ಬರ್ಬೇಕಲ್ಲ ಅಲ್ವಾ? ಇದು ಇಲ್ಲಿಂದ ಮಾಡ್ಕೊಳ್ಳಿ ಒಂದು. ಬಟ್ ಇಲ್ಲಿ ಮಾಡ್ಕೊಂಡ್ರೆ ಇದು ಸ್ಟ್ರೆಂತ್ ಇಲ್ಲ ಇಲ್ಲಿ. ಅಲ್ಲ, ಸ್ಟ್ರೆಂತ್ ಬೇಡ ನನಗೆ, ಅದೇನ್ ಗೊತ್ತಾ, ಡಮ್ಮಿ ಬೇಕಷ್ಟೇ. ಡಮ್ಮಿ ಒಂದ್ ಮಾಡ್ಕೊಳ್ಳಿ, ಜೊತೆ ಡಮ್ಮಿ ಸೇರ್ಸ್ಕೊಳ್ಳಿ ಜೊತೆಲಿ, ಸರಿನಾ? ಇದು ಎಷ್ಟು, ಈ ವಾಲ್ ನಿಂದ ಎಷ್ಟು ಗ್ಯಾಪ್ ಇದೆಯೋ ಇಲ್ಲಿ ನೆನ್ಪಿಟ್ಕೊಳ್ಳಿ. ಕರೆಕ್ಟ್ ಸ್ಟ್ರೈಟ್ ಆಗಿ ಅಲ್ಲಿಂದ ಇಲ್ಲಿಗೆ ಗೇಟ್ ಮಾಡ್ಕೋಬೇಕು ನಾವು. ಗ್ರಿಲ್ ಡೋರ್ ಇದ್ರೊಳಗಡೆ ಕೊಟ್ಕೊಂಡ್ರೆ ಇದೆಯಲ್ಲ, ಇಲ್ಲಿಂದ ಇದು ಒಳಗಡೆ ಅಷ್ಟು ಕೊಡಕ್ ಬರಲ್ಲ. ಆ ಏನಿದೆಯೋ ಫ್ರೇಮು, ಫ್ರೇಮ್ಗಿಂತ ಅಗಲ ತಗೋಬಹುದು ಬೇಕಾದ್ರೆ. ಅಲ್ಲ, ನಾವು ಇದು ಸುತ್ತ ಬರುತ್ತೆ ಅಂದ್ರೆ ಇದರಿಂದ ಒಳಗಡೆ ತಗೊಳ್ಳೋದು ಬೇಡ. ಫ್ರೇಮ್ ನಿಂದ ಒಳಗ್ ತಗೊಳಕ್ ಬರಲ್ಲ, ಹೊರಗ್ ತಗೋಬಹುದು ಬೇಕಾದ್ರೆ. ಅಂದ್ರೆ ಫ್ರೇಮ್ ಟು ಫ್ರೇಮ್ ತಗೋಬೇಕು. ಫ್ರೇಮ್ ಟು ಫ್ರೇಮ್ ತಗೊಂಡು ನಾವು ಇದ್ ಮಾಡ್ತೀವಲ್ಲ, ಯಾವ್ದು ಗ್ರಿಲ್ ಡೋರ್ ಮಾಡ್ತೀವಲ್ವಾ, ಅದು ಡೋರ್. ಅದು ಈ ಫ್ರೇಮ್ಗೂ ಆ ಫ್ರೇಮ್ಗೂ ಈಕ್ವಲ್ ಆಗಿದ್ದು ಇಲ್ಲಿ ಫ್ರೇಮ್ ಮಾಡ್ಬಿಟ್ರೆ ಮುಗಿದ. ಒಳಗೆ ಹೋಗೋಣ. ಸ್ವಾಮಿ ಪರಮಾತ್ಮ. ಈ ಡೋರ್ ಇದೆಯಲ್ಲ, ನಿಮ್ಗೆ ಆಯುಷ್ ಕೊಡತ್ತೆ ಪರಮಾತ್ಮ. ತಗೊಳಪ್ಪ ನಮ್ ಸಾಹೇಬ್ರು. ಮಳೆ ತಗೊಂಡ್ ಬಂದಿದ್ದಾರೆ. ಅಯ್ಯೋ ದೇವರೇ ಪರಮಾತ್ಮ, ಏನಮ್ಮ ಇಟ್ಕೊಮ್ಮ. ಪರಮಾತ್ಮ ತಾಯಿ, ಅಮ್ಮ ಮಗಳೇ ಚೆನ್ನಾಗಿರ್ಬೇಕು. ನೀನ್ ಚೆನ್ನಾಗಿದ್ರೆಲ್ಲ ಚೆನ್ನಾಗಿದ್ದಂಗಮ್ಮ, ನಾವೆಲ್ಲ ಚೆನ್ನಾಗಿದ್ದಂಗೆ. ಹೌದಾ ಸರ್? ನಿನ್ ಮಗಳು ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲಾನು ಅದೇ. ಮತ್ತೆ ಈಗ ಆಯಮ್ಮ ಏನ್ ನನ್ನ ಮಗಳಿದ್ದಂಗಲ್ವಾ? ತಪ್ಪೇನಿದೆ ಅಲ್ವಾ? ಈಗ ಇದು ನಿಮ್ಗೆ ಆಯುಷ್ಯ ಕೊಡುತ್ತೆ ಡೋರ್. ಇದು ಡೌಟ್ ಏನಿಲ್ಲ, ಫಸ್ಟ್ ಕ್ಲಾಸ್. ಅದು ನಾವು ತಮಿಳ್ನಾಡಿಂದ ಒಬ್ರು ಬಾಗ್ಲೂರಲ್ಲಿ ಇದ್ರು, ಅವ್ರಿಗೆ ಏಜ್ ಆಗ್ಬಿಟ್ಟಿತ್ತು. ಇದು ನೋಡಿ, ಅವು ಬಿಡ್ತು ಎಷ್ಟಿದೆಯೋ, ಎಷ್ಟಿದೆಯಾ ಇದು ಬಿಡ್ತು? ಸ್ವಲ್ಪ ದೊಡ್ಡದಿದೆ. ಸ್ವಲ್ಪ ಡೋರ್ ಇನ್ನರ್ ಕೌಂಟ್ ಎಷ್ಟಿದೆಯೋ, ಇನ್ನರ್ ಕೌಂಟ್ ಅಷ್ಟೇ ಬರ್ಬೇಕಾದ್ರು ಕೂಡ, ಅದಷ್ಟೇ ಬರ್ಬೇಕಿದು ಕೂಡ. ಕರೆಕ್ಟ್ ಫ್ರೇಮ್ ಮಾಡಿದೀವಿ, ಕರೆಕ್ಟ್ ಆಗಿ ಕುದ್ಬರ್ದಿರಂಗಿದೆ. ಆ ಫ್ರೇಮ್ ಈ ಫ್ರೇಮ್ ಎಷ್ಟಿದೆ ಅಷ್ಟೇ ಮಾಡಿದೀವಿ. ಅಲ್ಲ, ಅದಷ್ಟೇ ಮಾಡಿದ್ರಿ, ಬಟ್ ಇದು ಅಷ್ಟಕ್ಕೆ ಬಂದ್ರೆ ತುಂಬಾ ಒಳ್ಳೆ. ಇದು ಸ್ವಲ್ಪ ನೋಡ್ಕೊ. ಹ್ಞೂ ನಮ್ಮಯ್ಯ. ಅಂದ್ರೆ ಆ ಡೋರ್ ಎಷ್ಟಿದೆಯೋ ಅಷ್ಟು ಡೋರ್ ಇದು ದೊಡ್ಡದಾಗ ಬರ್ಬೇಕಾದ್ರೆ ಇನ್ನರ್ ವಾಲು ಇಲ್ಲಿಂದ ಇಲ್ಲಿಗೆ ಅಳ್ತಿದ್ರೆ ಎಷ್ಟು ಬರುತ್ತೋ ತಾಯಿ ತಿಳ್ಕೊಮ್ಮ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅದು ಅಷ್ಟೇ ಬರುತ್ತೆ. ಹಾ, ಅಷ್ಟೇ ಬರುತ್ತೆ. ಅಂದ್ರೆ ಈಗ ಚೇಂಜ್ ಮಾಡ್ಬೇಕಾಯ್ತು, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಇದು ಫಸ್ಟ್ ಓಪನ್ ಮಾಡಿಸಿ. ಇದನ್ನ ಓಪನ್ ಮಾಡಿಸಿದ್ರೆ ಮುಗೀತು, ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರು ಹೇಳೋದು ಬೇಕಾಗಿಲ್ಲ ಅಲ್ವಾ? ಪೂಜೆ ರೂಮ್ ಫಸ್ಟ್ ಕ್ಲಾಸ್ ಇದೆ, ಚೆನ್ನಾಗಿ ಪೂಜೆ ಮಾಡಿ, ಏನು ತೊಂದರೆ ಏನಿಲ್ಲ. ಆದ್ರೆ ನಾನು ಹೇಳೋದು, ನಾವು ನಿಂತ್ಕೊಂಡು ಪೂರ್ವಾಭಿಮುಖವಾಗಿ ಅರ್ಚನೆ ಮಾಡಿ. ನಾವು ಪೂರ್ವಾಭಿಮುಖವಾಗಿ ಈ ಕಡೆ ಮಾಡಿ ಈಗಿರ್ಬೇಕು. ಫೋಟೋಗಳಾಗ್ಲಿ ಎಲ್ಲ ಹಿಂಗಿರ್ಬೇಕು, ನಮ್ಗೆ ಇಲ್ಲ ಹಿಂಗಿರ್ಬೇಕು. ಅದ್ ಬಿಟ್ಟು ಅದು ಬೇಡ, ಅದು ದಕ್ಷಿಣಾಭಿಮುಖವಾಗಿ ನನಗೆ ಬೇಡ. ಅದು ಈ ಕಡೆ ಆದ್ರೂ ಇಟ್ಕೊಂಡು ಅಮ್ಮ ಕಟ್ಟೆ ಇರ್ಲಿ, ಅಲ್ಲಿ ಅಷ್ಟೇ ಪಲ್ಯ ಇರ್ಲಿ. ನಾವೊಂದು ಇದ್ರ ಮೇಲೆ, ವಸ್ತ್ರದ ಮೇಲೋ ಮತ್ತೆ ಇದು ಯಾವ್ದು ಮಣಿ ಅಂತಾರಲ್ವಾ, ಮಣಿ ಮೇಲೆ ಇಟ್ಕೊಂಡು ಅಲ್ಲಿ ಹಿಂಗಿಟ್ಕೊಂಡು ಪೂಜೆ ಮಾಡಿ. ಏನು ನೀವಿರೋದನ್ನ ಯಾರು ಹೋಗ್ಬೋದಾ ಒಳಗಡೆ? ಯಾರು ಹುಡುಗರು ಇದ್ದಂಗೆ ಇದಾರೆ? ಹೌದಾ? ಅದೇ ಹಾ, ಇರ್ಲಿ ತೊಂದರೆ ಏನಲ್ಲ, ಅದೇನು ಇರ್ಲಿ. ಓಕೆ, ನನಗೆ ಇದೊಂದು ಹೇಳೋದು, ಇದೊಂದು ಹೊಡೆದಾಕಿ. ನಿಮ್ಮ ತಲೆ ಮೇಲೆ ನೀವೇ. ಮಕ್ಕಳು ಎಷ್ಟು ಜನ ಸರ್ ನಿಮ್ಗೆ? ಹಾ, ಪಾಪ 7ನೇ ಕ್ಲಾಸು. ಯಾಕಾಗಲ್ಲ, ಚೆನ್ನಾಗಿರುತ್ತೆ. ಕೋಪ ಕಡಿಮೆ ಆಗತ್ತೆ.
ತೆಗೆದಾಕಿ ಫಸ್ಟ್. ನೀವ್ ಯಾಕೆ ಯೋಚನೆ ಮಾಡಿದ್ರಿ ಅದ್ರ ಬಗ್ಗೆ? ನಾನಿಲ್ವಾ? ಯಾರು ಮಲಗ್ತಾರೆ ಇಲ್ಲಿ? ಇಲ್ಲಿ ನಾನೇ ಬಿಡೋಣ. ನೀವು ಮಲಗ್ತೀರಾ? ಪ್ರಾಬ್ಲಿ ನಮ್ಗೆ ಈ ರೂಮ್ಗೆ ಅದು ಪೂರ್ವ ಅಲ್ವಾ? ಸರ್ 100% ಅದು ಹುಡುಗರ ಮೇಲೆ ಭಾರಿ ದೊಡ್ಡ ತಲೆನೋವು. ಅದು ಮಕ್ಕಳ ಮೇಲಂತೂ ಭಾರಿ ದೊಡ್ಡ ತಲೆನೋವು. ಬಾತ್ರೂಮ್ ಎಲ್ಲ ಇದೆಲ್ಲ ಬಿಡಿ, ಏನು ತಲೆ ಕೆಡಿಸ್ಕೋಬೇಡಿ. ಮೈನ್ ನಿಮ್ಗೆ ಏನಾಗ್ತದೆ ತೊಂದರೆ ಆಗುತ್ತೆ ಅದನ್ನ ಹೇಳ್ತೇನೆ ಅಷ್ಟೇ. ಇವ್ರಿಂದ ಏನು ತೊಂದರೆ ಆಗಲ್ಲ ನಿಮ್ಗೆ. ಆದಷ್ಟು ಲೋಡ್ ಮಾಡಬೇಡಿ ಇಲ್ಲಿ. ಇಲ್ಲಿ ಲೋಡ್ ಮಾಡಿದ್ರೆ ಯಮನ್ ಮೇಲೆ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ. ನೆನ್ಪಿಟ್ಕೊಳ್ಳಿ. ನೀವು ಸಾಧ್ಯವಾದಷ್ಟು ನೀವು ಸ್ವಲ್ಪ ನೀವು ಮಾಡಿಸ್ಬೇಕಂದಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲೆಲ್ಲ ಮಾಡಿಸ್ಕೊಂಡ್ಬಿಡಿ. ಇಲ್ಲಿ ಫ್ರೀ ಬಿಟ್ಬಿಡಿ. ಇಲ್ಲಿ ಅಂದ್ರೆ ಉತ್ತರ ಅಲ್ವಾ? ಇಲ್ಲಿ ಎಷ್ಟು ಫ್ರೀ ಬಿಡ್ತಿರೋ ಅಷ್ಟು ಸಂತೋಷದಿಂದ ಮಲಗ್ತೀರಿ. ಇಲ್ಲಿ ಇದೆಲ್ಲ ಏನಿದೆಯೋ ಕೆಳಗೆ ಯೂಸ್ ಮಾಡಿ. ಸದ್ಯಕ್ಕೆ ಕೆಳಗೆ ಚೆನ್ನಾಗಿದೆ. ಇದು ಕಳೆದು ಬಿಡ್ತೀವಿ, ಯಾವ್ದಕ್ಕೂ ಒಂದು ಕಾಕಿ ಕಳೆದು ಬಿಡ್ತೀವಿ. ಅರ್ಥ ಆಯ್ತಾ? ಹೆಣ್ಮಕ್ಳು ನಮ್ಗಿಲ್ದಂಗೆ ಮಾಡ್ಕೊಳ್ತಾರೆ ನೋಡಿ. 100%. ಈ ಬಾಲ್ಕನಿ ಟೋಟಲ್ ಆಗಿ ನನಗೆ ಆ ಮೂಲೆಯಿಂದ ಆ ಮೂಲೆವರೆಗೂ ಹೋಗ್ಬೇಕು. ಇದು ಏನ್ ಮಾಡಿದವು ಇದನ್ನ ಎಂಟರ್ ಆ ಮೂಲೆಯಿಂದ ಆ ಮೂಲೆವರೆಗೂ ವೆಸ್ಟ್ ಇರೋದ್ರಿಂದ 92, 93 ಇರೋದ್ರಿಂದ ಇದು ಬೇಕೇ ಬೇಕೀಗ ನಿಮಗೆ. ನೀವು ಇದನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ದುಡ್ಡು ಮಾಡಕ್ಕಾಗಲ್ಲ. ನೆನ್ಪಿಟ್ಕೊಂಡ್ಬೇಡಿ. ಫೈನಾನ್ಸ್ ಎಷ್ಟು ನಾನು ಬರೋದಂತಲ್ಲ, ಎಷ್ಟು ಬಂದ್ರು ನೀವು ಅಕೌಂಟ್ ತೋರಿಸಿ ನನಗೆ 1-2 ಕೋಟಿ ಯಾವತ್ತನ್ನ ನೀವು ಈ ಕೊನೆವರೆಗೂ ಹೇಳದ್ ನಾನು. ಇಲ್ಲ ಕೊನೆವರೆಗೂ ಹೇಳದ್ ನಾನು. ಒಂದು. ಎರಡನೇದು ಚಾಲೆಂಜಿಂಗ್. ಇದು 5 ವರ್ಷ ಪ್ರಯತ್ನ ಮಾಡಿ. ಅಮ್ಮಯ್ಯ ಇನ್2 ವರ್ಷ ಟೈಮ್ ಕೊಡ್ತೀನಿ. 5 ವರ್ಷ ಟೈಮ್ ಕೊಡ್ತೀನಿ. ಸರಿನಾ? 5 ವರ್ಷ ಟೈಮ್ ಕೊಡ್ತೀನಿ. ನೀವು ನೆಮ್ಮದಿಗೆ ಇದ್ದೀನಿ ಅಂತ ಹೇಳ್ಬಿಡಿ. ನೀವು ಫೋನ್ ಮಾಡಿ ಹೇಳಿ ನನಗೆ, ಬಾರಿ ನೆಮ್ಮದಿಯಾಗಿದೆ ಗುರುಗಳು ಅಂತ ಹೇಳ್ಬಿಡಿ. ಕೇರ್ ಹೊಸ ಇದನ್ನೇನ್ ಮಾಡೋದು? ಏನೇನಿಲ್ಲ, ನೀವು ಇದನ್ನ ಕಂಪಲ್ಸರಿ ಮಾಡ್ಲೇಬೇಕು ನನಗೆ. ಆರ್ಡರ್, ದಿಸ್ ಇಸ್ ಮೈ ಆರ್ಡರ್. ಅರ್ಥ ಆಯ್ತಾ? ಏನಿಲ್ಲ, ಇದು ಎಷ್ಟು ಎಕ್ಸ್ಟೆಂಡ್ ಆಗಿದೆಯೋ ಇಲ್ಲಿ ಪರ್ಗೋಲ್ ಇದೆಯಲ್ಲ, ಇದು ಸೇಮ್ ಆಸ್ ಇಟ್ ಈಸ್ ಅಂತ ತಗೊಂಡೋಗಿ ಇದನ್ನ ಕ್ಲಿಯರ್ ಮಾಡೋದಷ್ಟೇ. ಅಂದ್ರೆ ಮೋಲ್ಡ್ ಹಾಕೊಂಡು ಹೋಗ್ಬೇಕು. ಇದು ಮೋಲ್ಡ್ ಹಾಕೊಂಡು ಹೋಗ್ಬೇಕು. ಆಕಸ್ಮಿಕ ಮೋಲ್ಡ್ ಹಾಕೋಣಕ್ಕಾಗಲ್ಲ ಅಂದ್ರೆ ಜಸ್ಟ್ ವಾಕಬಲ್ ಬೇಕು ನನಗೆ. ನನಗೆ ವಾಕಬಲ್ ಬೇಕು. ನನಗೆ ಇಲ್ಲಿಂದ ವಾಕಬಲ್ ಬಂದೇನ ಎಂಟೈರ್ ನಮ್ಮ ಮನೆ ಆ ಮೂಲೆವರೆಗೂ ವಾಕಬಲ್ ಬೇಕು ನನಗೆ. ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ಲ ನನಗೆ. ಅರ್ಥ ಆಯ್ತಾ? ಮಾಡ್ಬೇಕು, ನನ್ ವಾಕಬಲ್ ಬೇಕು. ಬಟ್ ಹೊಡೆದಾಕಂಗೇನಿಲ್ಲ, ವಾಕಬಲ್ ಮಾಡಿದ್ರಾಯ್ತು. ಎರಡೂ ಹೊಡೆದಾಕ್ಬೇಕು. ಹೊಡೆದಾಕಿದ್ರೆ ಹೊಡೆದಾಕ ಎರಡು ಕಟ್ ಮಾಡ್ಬೇಕು. ಕಟ್ ಮಾಡಿ ನೋಡಿ, ಇಲ್ಲಿಯೇ ಕ್ಲೋಸ್ ಮಾಡ್ಬೇಕು. ಈ ಹೊಡೆದಾಕದಲ್ದ ಅವನು ಪರಗಳನ್ನ ಕಟ್ ಮಾಡ್ಬೇಕು. ಎಂಟರ್ ಕಟ್ ಮಾಡ್ಬೇಕು. ಎಲ್ಲ ಕಟ್ ಮಾಡ್ಬೇಕು. ಇದು ಎರಡು ಸ್ಟ್ರೈಟ್ ಮಾಡ್ಬೇಕು. ಇದು ಶಾಶ್ವತ. ಇದು ಇನ್ನು 10 ವರ್ಷ ಟೈಮ್ ಕೊಡ್ತೀನಿ ನಿಮ್ಗೆ. ಲಾರಿ ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿ. ರಿಟರ್ನ್ ಬಂದ್ರೆ ಕೇಳಿ ನಿಮ್ಗೆ. ಆಗ್ತೀರಾ? ಚಾಲೆಂಜ್ ಮಾಡ್ತೀರಾ ಇದಕ್ಕೆ? ಅಲ್ಲ, ಚಾಲೆಂಜ್ ಮಾಡ್ತೀರಾ? ಬರೋದಿಲ್ಲ. ಇರೋಲ್ಲ ಅದು ಬರೋದಿಲ್ಲ. ಇರೋದಿಲ್ಲ ಅದು ಅದ್ರಲ್ಲಿ ಇರೋದಿಲ್ಲ. ಅದು ನೆನ್ಪಿಟ್ಕೊಂಡ್ಬಿಡಿ. ಇದನ್ನ ಫ್ಲೋರಿಂಗ್ ಲೆವೆಲ್ಗೆ ಟೋಟಲ್ ಆಗಿ ಎಂಟರ್ ಬಾಲ್ಕನಿ ಸಮೇತ ಫಿಲ್ ಆಗ್ಬೇಕು ನೋಡಿ. ಈ ಫ್ಲೋರಿಂಗ್ ಲೆವೆಲ್ಗೆ ಆಗತ್ ಎತ್ತರ ಆಗ್ಬಾರ್ದು. ಇದೇ ಲೆವೆಲ್ಗೆ ಇರ್ಬೇಕು. ಟ್ಯೂಬ್ ಲೆವೆಲ್ಗೆ. ನೀವೇನಾದ್ರು ಅಧಿಕಾರಕ್ಕೆ ಟ್ರೈ ಮಾಡ್ತಿದ್ರಾ? ತಪ್ಪೇನು ಅದ್ರಲ್ಲಿ ತಪ್ಪೇನಿದೆ? ಸರ್, ಯಾರು ಮಲಗ್ತಾರಲ್ಲಿ? ಯಾರು ಮಲಗ್ತಾರೆ? ಮಗಳ. ಇದು ಏನಾದ್ರೂ ಸ್ಟ್ಯಾಂಡರ್ಡ್ ಅಂತ ಮಾಡಿದ್ರೆ ಫಸ್ಟ್ ಹೊಡೆದಾಕಿ. ಆರೋಗ್ಯವಾಗಿರ್ಬೇಕಂದ್ರೆ ಫಸ್ಟ್ ಹೊಡೆದಾಕಿ. ಇದಿಷ್ಟೇ. ಇದು ಒಟ್ಟು ಫ್ಲಾಟ್ ಆಗ್ಬೇಕು ನನಗೆ. ಅವಿರ್ಲಿ ಹೋಗ್ಬೇಕಾದ್ರೆ ಇದೊಂದನ್ನ ಹೊಡೆದಾಕಿ. ಕೊನೆ ಭಾರಿ ಇಂಪಾರ್ಟೆಂಟ್ ಇದು. ಅರ್ಥ ಆಯ್ತಾ? ಅದು ಹೌದು ಅನ್ಕೊಂಡು ಅಲ್ಲಿ ಮೂಲೆ ಒಂದು ಬಾರ 2 ಹೊಡೆದಾಕಿದ್ರೆ ಓಕೆ. ಕೊನಾಗ ಹೊಡೆದಕ್ಕಾಗಲ್ಲ ಅಂದ್ರೆ ಒಂದನ್ನ ಹೊಡೆದಾಕಿ. ಅದ್ರಲ್ಲಿ ಆ ಕಡೆ ಇರ್ಲಿ, ಅದೇನ್ ತೊಂದ್ರೆ ಏನಿಲ್ಲ. ಸರಿನಾ? ಇಲ್ಲ ಎಷ್ಟನ್ನ ಇಟ್ಕೊಳ್ಳಿ. ಇಲ್ಲಿ ಮಲ್ಗೋರ್ಗೆ ಪಾಸಿಟಿವ್ ಆಗುತ್ತೆ. ಇಲ್ಲಾಂದ್ರೆ ಅನಾರೋಗ್ಯನೇ, ಮಾನಸಿಕವಾಗಿ ಮೇಜರ್. ನಿಮ್ಗೆ ಮೇಜರ್ ಸಮಸ್ಯೆ ಒಂದು
ಹೋಮ್ ಥಿಯೇಟರ್ ಮಾಡಿಸ್ತಾರಲ್ಲ ಈಗ ಹೈಟ್ ಮಾಡ್ತಾರಲ್ವಾ, ಹೈಟ್ ಮಾಡ್ತಾರೆ, ಆ ಕಡೆಗೆ ಹೈಟ್ ಮಾಡಿ ಹೌದು, ಇಲ್ಲಿ ಸ್ಕ್ರೀನ್ ಬರುತ್ತೆ, ಆ ಕಡೆಯಿಂದ ಡೌನ್ ಮಾಡ್ಕೊಳ್ತಾ ಬನ್ನಿ. ಅದು ಮಾಡಿ ಸ್ಕ್ರೀನು ಫಸ್ಟ್ ಕ್ಲಾಸ್ ಇರುತ್ತೆ. ಅಲ್ಲಿ ಮಾಡಿದೀವಿ, ಅದನ್ನೇ ಹೇಳಿದ್ರು ನಿನ್ನೆ ಯಾರೋ ಬಂದು ನೋಡಿ, ಅದನ್ನೇ ಬೆಂಗಳೂರಲ್ಲಿ ದೊಡ್ಡ ಬಿಸ್ನೆಸ್ ಮನ್ ಅವರು. ಇದು ಅಷ್ಟೇ ಸೇಮ್ ಇದೆ. ಇದು ಈಗ ಮಾಡ್ಬೇಕಂತ ನೀವ್ ಏನೇನು ಮಾಡಂಗಿಲ್ಲ, ನಾನು ಹೇಳದ್ ಅರ್ಥ ಮಾಡ್ಕೊಳ್ಳಿ. ಇದು ಇವೆಲ್ಲನೂ ಅದೇ ಟೈಪ್ ಮಾಡ್ಕೋಬೇಕು ನೀವು. ಎಸ್ 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 ಕೆಳಗಳಿಂದ ಮೇಲೆ ಹೋಗೋವರೆಗೂ ಮಾಡ್ಕೋಬೇಕು. ಏನ್ ಗೊತ್ತ ನಮ್ಮ ಇಷ್ಟೇ ಇದೇ ತರ ಗ್ರೀನ್ ಹಾಕಿ ನೋಡು, ಅಲ್ಲಿ ಏನ್ ಕೆಳಗಡೆ ಮಾಡಿದ್ವಿ. ಆಮೇಲೆ ದುಡ್ಡು ಬೇಕಾ ಬೇಡವಾ ನಿಮ್ಗೆ? ದುಡ್ಡು ಬೇಡವಾ? ನೀವು ಆರೋಗ್ಯ ಇರ್ಬೇಕಾ ಬೇಡವಾ? ನೆಮ್ಮದಿ ಇರ್ಬೇಕಾ ಬೇಡವಾ? ಮಾಡ್ಕೋಬೇಕು. ಇನ್ನು 5 ವರ್ಷ ಟೈಮ್ ಕೊಡ್ತೀನಿ ವಕೀಲ್ ಸಾಹೇಬ್ರೆ, 5 ವರ್ಷ ಟೈಮ್ ಕೊಡ್ತೀನಿ. 5 ವರ್ಷದಲ್ಲಿ ಬಹಳ ಚೆನ್ನಾಗಿದೆ ಅಂತ ಫೋನ್ ಮಾಡಿ ಹೇಳಿ ಸಾಕು. ಅಂದ್ರೆ ಇದನ್ನ ಮಾಡ್ಕೊಳ್ಳಿ, ನೀವು ಚೆನ್ನಾಗಿರಿದ್ರೆ ಕೇಳ್ರಿ. ಈಗ ಇಲ್ಲೂ ಮ್ಯಾಲೊಂದು ಇದೆಯಲ್ಲ, ಎಲ್ಲಾನು ಮಾಡ್ಕೋಬೇಕು. ಇದು ಅಲ್ಲ ಕಟ್ ಮಾಡ್ಬಿಡ್ರಿ ಬೆಲ್ಲ ನೋಡೋಣ. ನೀವೇನಾದ್ರು ಕೂಡ ಫ್ಲೋರಿಂಗ್ ಆಸ್ ಇಟ್ ಈಸ್, ಫ್ಲೋರಿಂಗ್ ಮಾತ್ರ ಒಂದೆರಡು ಮಾಡ್ಕೊ. ಹಾ, ಇವೆಲ್ಲ ಯಾಕೆ ಮಾಡ್ಕೊಂಡ್ರಿ ಇವನ್ನ? ಇದೆಲ್ಲ ಹಿಂಗೆ ಇಲ್ಲಿ ಅಲ್ಲ, ಅದಲ್ಲ ನಾನು ಹೇಳುದು ನೋಡಿ. ಇದಿಲ್ಲಿ ಬಾರಿ ಇಂಪಾರ್ಟೆಂಟ್. ಇಲ್ಲಿ ಕಾಣ್ತಾ ಇದೆ ನೋಡಿ, ಗೊತ್ತಾಗ್ತಾ ಇದೆ. ನಾನು ಇಲ್ಲಿಂದ ಹೋಗ್ತೀನಲ್ವಾ ವಾಕಬಲ್ಲು, ನಾನು ಕೊನೆವರೆಗೂ ಹೋಗ್ಬೇಕು ಅಷ್ಟೇ ನನಗೆ ಬೇಕಿರೋದು. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ, ಆಕಸ್ಮಿಕ ಹೋಗಿಲ್ಲ ಅಂದಲ್ಲಿ ನಾನು ಇದಕ್ಕೆ ಸ್ಟಾಪ್ ಮಾಡಿ, ಇಲ್ಲಿಗೆ ಸ್ಟಾಪ್ ಮಾಡಿ, ಪ್ಯಾರಾಪೆಟ್ ವಾಲ್ ಬಾಲ್ಕನಿದಾಗೆ ಎಲ್ಲ ಕಟ್ ಮಾಡಿ ಬಿಸಾಕಿ ಟೋಟಲ್. ಸರಿನಾ? ಒಂದು. ಎರಡನೇದು ಹಾ, ಈ ನಾವ್ ಇಟ್ಕೊಂಡು ಈ ಕಟ್ಕೊಂಡು ಮಾಡೋ ಬದಲು ನೋಡಿ, ಗೋಡೆ ಲೆವೆಲ್ಗೆ ಇದೆಲ್ಲ ಸೇಮ್ ಅಸ್ಟೇಜ್, ಇದನ್ನ ಇಲ್ಲಿ ಕಟ್ ಮಾಡ್ಬಿಟ್ರೆ ಮುಗಿದೋಯ್ತು. ಫುಲ್ ಒಂದ್ ಕಡೆ ಕಟ್ ಮಾಡ್ಬಿಟ್ರೆ ಮುಗೀತು ಅಷ್ಟೇನೆ, ಮುಗೀತು. ನೀವೇನು ಮಾಡಂಗಿಲ್ಲ, ಪ್ಯಾರಾಪೆಟ್ ಅಲ್ಲಿರೋದು ಇಲ್ಲಿಗೆ ಬರುತ್ತೆ ಅಷ್ಟೇನೆ. ಅಷ್ಟೇ, ಎಕ್ಸ್ಟೆನ್ಷನ್ ಆಗಿರೋದು ಮುಂದೆ ಎಕ್ಸ್ಟೆನ್ಷನ್ ಆಗಿರೋದು ಯಾವುದೇ ಕಾರಣಕ್ಕೆ ಇರಂಗಿಲ್ಲ. ನೀವು 2 ತಿಂಗಳಲ್ಲಿ ನೀವು ಫೋನ್ ತಗೊಳ್ಳಿ, ಫೋನ್ ಮಾತಾಡಿ. ಅಂದ್ರೆ ಕೆಳಗಡೆದು ಅಷ್ಟು ಚೆನ್ನಾಗಿರ್ತೀರ ನೀವು. ಇನ್ನೇನು ನಮ್ಗಿರೋದು ಒಬ್ಬನ ಮಗಲ್ವಾ? ಇರ್ಬಹುದು. ನಾನು ಹೇಳೋದು ಇದ್ರ ಲೆವೆಲ್, ಫ್ಲೋರಿಂಗ್ ಲೆವೆಲ್ ಇರಬೇಕು. ಇದು ಅಡ್ಡ ಆಗುತ್ತೆ, ಇದು ಬೇಡ ತೆಗೆದುಬಿಟ್ಟು ಜಾಸ್ತಿ ಕಷ್ಟಪಟ್ಟು ತಗೊಂಡ್ಬಂದು ಅದೇ ಮತ್ತೆ ಗೊತ್ತಿಲ್ದಲೆ ಈಗ ಗೊತ್ತಿಲ್ದ್ರೆ ಮಾಡ್ಕೊಂಡಿರ್ತೀವಮ್ಮ, ಗೊತ್ತಿಲ್ದ್ರೆ ಮಾಡ್ಕೊಂಡಿರ್ತೀವಲ್ವಾ. ಇದು ಏನ್ ಮಾಡುತ್ತೆ? ಗಂಡ್ ಮಕ್ಕಳ ಮೇಲೆ ತೊಂದರೆ ಮಾಡೋದು ನೆನ್ಪಿಟ್ಕೊಳ್ಳಿ. ಏನೋ ತೊಂದರೆ ಇದ್ದಾಗ ಅವಾಗ ನೋವು ಪಡ್ತೀವಲ್ವಾ, ಅವಾಗ ನೋವು ಪಡೋದು ಬೇಡ ಅಲ್ವಮ್ಮ. ಫ್ಲೋರಿಂಗ್ ಲೆವೆಲ್ ಮಾಡ್ಕೋಬೇಕು.